ಆಗ್ತದೆ ಆ ಮಗುವಿನ ಮೇಲೆ ಪರಿಣಾಮ ಏನಾಗ್ತದೆ. ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ ಅವ್ರೇನು ಮಾಡ್ತಾರೆ, ಏನು ಆಗ್ಬೋದು, ಸಮಾಜಕ್ಕೆ ಹೆಂಗೆ ಕಂಟಕ್ಕೆ ಆಗ್ಬೋದು. ಸಣ್ಣ ವಯಸ್ಸಿನಲ್ಲೇ ಈ ಒಂದು ಮದುವೆ ಮಾಡೋದರಿಂದಾಗಿ ಅನೇಕ ರೋಗಗಳು ಕಾಣ್ಕೊಳ್ಳೋಂಥ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಬಾಲ್ಯ ವಿವಾಹ 2006ರ ಕಾನೂನಿಗೆ ಹೊಸ ಒಂದು ತಿದ್ದುಪಡಿ ತಂದ ಇದು ನಡೆದಂಗೆ ಈವನ್ ನಿಶ್ಚಿತಾರ್ಥನೂ ಅಪರಾಧ ಅನ್ನೋಂಗೆ ಮಾಡಿದ್ದು. ಅವ್ರಿಗೆ ಶಿಕ್ಷೆ 1 ವರ್ಷದಿಂದ 1 ಲಕ್ಷದವರೆಗೆ ತನ್ನ ಶಿಕ್ಷೆ, ಕಠಿಣ ಶಿಕ್ಷೆ ಏನಪ್ಪ, ಜೊತೆಗೆ ಅದು 2 ವರ್ಷನೂ ಆಗ್ಬೋದು. ಈ ಸಂದರ್ಭದಲ್ಲೇ 2 ವರ್ಷ ಈ ಆ ಅಪರಾಧ ನೆಲೆಗಟ್ಟಲ್ಲೇ ಶಿಕ್ಷಣ ಆಗುತ್ತೆ, ಜೈಲು ಶಿಕ್ಷೆ ಆಗೈತೆ, ಜೊತೆಗೆ 1 ಲಕ್ಷ ರೂಪಾಯಿ ದಂಡು ಆಗ್ತದೆ. ಅದಕ್ಕಾಗಿ ಇದು ಕಾರ್ಯರೂಪಕ್ಕೆ ಬರಲಿ ಅಂತ ಮತ್ತೆ ಹೇಳ್ಕೊತಾ ಇದ್ದೀನಿ. ಬರೀ ಮಾಡಿ ಕಾನೂನು ಮಾಡಿ ಬಿಟ್ಬಿಡೋದಲ್ಲ, ಎಕ್ಸಿಕ್ಯೂಟ್ ಮಾಡೋದು. ಈಗ ನಮ್ಮ ಹೆಂಗಾಗಿ ಗೊತ್ತಿದ್ದೀನಲ್ರಿ, ಸಾರ್ವಜನಿಕ ವಲಯಗಳಲ್ಲೇ ನಾವು ಶೌಚಾಲಯ ಕಟ್ಟಿಸಿ ಬಿಟ್ಟುಬಿಡ್ತೀವಿ, ಅಲ್ಲಿ ಮೇಂಟೆನೆನ್ಸ್ ಇಲ್ಲ. ಈಗ ಎಲ್ಲವೂ ಗಬ್ಬೆದ್ದು ಹೋಗ್ತಾ ಇದ್ದು ಹಂಗಿರೋದು. ಕಾನೂನು ಮಾಡಿರಿ, ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಹಿಡಿದ ಮಾಡೋರು ಹಿಡಿದು ಒಳಗೆ ಒಬ್ಬರನ್ನು ಒಗದು ನೋಡಿ ಎಷ್ಟು ಮಂದಿ ಶಿಕ್ಷೆ ಕೊಡಿಸಿದ್ರಿ, ಅದು ಇಲ್ಲಿ ಬಹಳ ಮಹತ್ವದ ಪ್ರಶ್ನೆ ಅದ. ಅದಕ್ಕೆ ನಮ್ಮ ತಂದೆ ತಾಯಿಗಳು, ನಮ್ಮ ಪೇರೆಂಟ್ಸು ಇವರು ವಿಚಾರ ಮಾಡಲಿ. ಜೊತೆ ಸರ್ಕಾರ ತನ್ನ ಡ್ಯೂಟಿ ಸರಿಯಾಗಿ ಮಾಡಿದರೆ ನಿಶ್ಚಿತವಾಗಿ ಕಂಟ್ರೋಲ್ ಆಗ್ತದೆ. ಎಲ್ಲರಿಗೂ ಮುಖ್ಯ ಅಂದರೆ ಎಲ್ಲರಿಗೂ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ದೊಡ್ಡ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅವ್ರಿಗೆ ಆಗ್ತಂದ್ರೆ ಮೋಸ್ಟ್ಲಿ ಇಲ್ಲಿ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ತಾವೆ ಅನ್ನೋದು ಮಾತ್ರ ಅಷ್ಟು ಸತ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸಿದ್ಧರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.